ನಮಸ್ಕಾರ. ಇವತ್ತಿನ ವಿಷಯ ಮಕ್ಕಳಿಗಾಗಿ ಸಂಪತ್ತನ್ನು ಸೃಷ್ಟಿಸುವುದು ಹೇಗೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾನು ಮಕ್ಕಳಿಗಾಗಿ ಸಂಪತ್ತು ಅಂತ ಹೇಳಬೇಕಾದ್ರೆ ಸಾವಿರದಲ್ಲಿ ಮಾತಾಡ್ತಿಲ್ಲ, ಲಕ್ಷದಲ್ಲಿ ಮಾತಾಡ್ತಿಲ್ಲ, ಬಹುಶಃ ಕೋಟಿಯಲ್ಲಿ ಮಾತಾಡ್ತಿದ್ದೇನೆ. ಯಾಕಂತಂದ್ರೆ ನೀವು ಯಾವಾಗದಿಂದ ನಿಮ್ಮ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡ್ತೀರೋ, ನಿಮ್ಮ ಯಾವ ವಯಸ್ಸಿನಿಂದ ಹೂಡಲಿಕ್ಕೆ ಪ್ರಾರಂಭ ಮಾಡ್ತೀರೋ, ನಿಮ್ಮ ಮಕ್ಕಳ ಯಾವ ವಯಸ್ಸಿನಿಂದ ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡ್ತೀರೋ ಅದರಂತೆ ನಿಮ್ಮಲ್ಲಿ ಜಮಾ ಆಗುವುದು ದೊಡ್ಡ ಮೊತ್ತ. ನಾನು ಆಗ್ಲೇ ಹೇಳಿದ ಹಾಗೆ ಲಕ್ಷ ಮತ್ತು ಕೋಟಿಯಲ್ಲಿ. ಆದ್ದರಿಂದ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾತಿದೆ. ಬೀಯಿಂಗ್ ಬಾರ್ನ್ ಪೂರ್ ಇಸ್ ನಾಟ್ ಅವರ್ ಫಾಲ್ಟ್, however dying poor is definitely our fault. ಅಂದರೆ ಹುಟ್ಟುವಾಗ ಬಡವನಾಗಿ ಹುಟ್ಟುವಂಥದ್ದು ತಪ್ಪಲ್ಲ, ಆದರೆ ಸಾಯುವಾಗ ಬಡವನಾಗಿ ಸಾಯುವಂಥದ್ದು ದೊಡ್ಡ ಅಪರಾಧ. ಯಾಕಂದ್ರೆ ನಾವು ನಮ್ಮ ಜೀವನದ ಅವಧಿಯಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೇವೋ, ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತೇವೋ, ಎಷ್ಟು ಆಲಸ್ಯವನ್ನು ತೊರೆದು ಕೆಲಸ ಮಾಡ್ತೇವೋ ಅದರಂತೆ ನಾವು ಶ್ರೀಮಂತರಾಗ್ತೇವೆ. ಆದ್ದರಿಂದ ನಾವು ಶ್ರೀಮಂತರಾಗುವುದಲ್ಲ, ನಮ್ಮ ಮಕ್ಕಳನ್ನು ಕೂಡ ಹುಟ್ಟುವಾಗಲೇ ಶ್ರೀಮಂತರಾಗಿ ಮಾಡಬಹುದು ಅನ್ನುವಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ನಾವು ಹುಟ್ಟುವಾಗ ಬೆಳೆಯುವಾಗ ನಮ್ಮ ತಂದೆ ತಾಯಿಯಂದರು ಅದೇನು ವೆಲ್ತ್ ಅನ್ನು ಗಳಿಸಿದ್ರೋ ಅದರಂತೆ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ. ಹಾಗೇನೆ ನಮ್ಮ ಅರ್ನಿಂಗ್ಸು, ಇನ್ವೆಸ್ಟ್ಮೆಂಟ್ ವಿಲ್ ಡೆಟರ್ಮಿನ್ ವಾಟ್ ಪ್ಲಾಟ್ಫಾರ್ಮ್ ವಿ ಕ್ಯಾನ್ ಪ್ರೊವೈಡ್ ಅವರ್ ಚಿಲ್ಡ್ರನ್. ನಾವು ಬೇಕಾದಷ್ಟು ಹಣವನ್ನು ಗಳಿಸಿದ್ರೆ ನಮ್ಮ ಮಕ್ಕಳಿಗೆ ಬೇಕಾದಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೋದು, ಶ್ರೀಮಂತಿಕೆಯನ್ನು ಒದಗಿಸಿಕೊಡ್ಬೋದು. ನಾವು ಒಂದು ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡ್ತೇವೆ ಮಕ್ಕಳ ಎಜುಕೇಷನಿಗೆ ಮತ್ತು ಮಕ್ಕಳ ಮದುವೆಗೆ, ಮತ್ತು ಮಕ್ಕಳು ಎಷ್ಟು ಎಜುಕೇಷನ್ ಬೇಕಂತ ಕೇಳ್ತಾರೋ, ಎಲ್ಲಿ ಎಜುಕೇಷನ್ ಅನ್ನು ಪಡೆಯಲಿಕ್ಕೆ ಹಂಬಲಿಸ್ತಾರೋ ಅದನ್ನೆಲ್ಲವನ್ನು ಪೂರೈಸ್ತೇವೆ ಅಂತಂದ್ರೆ ಅದರಿಂದ ದೊಡ್ಡ ಮಾತಿಲ್ಲ. ಒಮ್ಮೆ ನೀವೇನಾದರೂ ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡಿದ್ದೀರಿ ಅಂತಾದರೆ, ಅದು ಮಕ್ಕಳಿಗಾಗಿ ಅಂತಾದರೆ, ಆವಾಗ ಮಕ್ಕಳಿಗೆ ಯಾವುದೇ ಒಂದು ಕರಿಯರ್ ಅನ್ನ ಚೂಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನೀನು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಬೇಕಾಗಿಲ್ಲ, ಬಿಸ್ನೆಸ್ ಅನ್ನು ಕೂಡ ಪ್ರಾರಂಭ ಮಾಡ್ಬೋದು. ಅವರ ಲೈಫ್ ಸ್ಟೈಲ್ ಅನ್ನು ಜೀವನದ ಮೊದಲ ದಿನದಿಂದಲೂ ನಾವು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನಾವೇನಾದ್ರೂ ಒಂದು ದೊಡ್ಡ ಮೊತ್ತದ ಹಣವನ್ನು ಮಕ್ಕಳಿಗಾಗಿ ಕ್ರೋಢೀಕರಣ ಮಾಡಿದ್ರೆ ಅವರ 18ನೇ 20ನೇ ವಯಸ್ಸಿನಲ್ಲಿ ಅವರು ಆ ದುಡ್ಡಿನಿಂದ ಜೀವನದಲ್ಲಿ ಆದಷ್ಟು ಬೋಲ್ಡರ್ ಡಿಸಿಷನ್ ಅನ್ನು ತಗೋಬಹುದು. ಯಾಕಂದ್ರೆ ಅವರ ಹತ್ರ ಒಂದಷ್ಟು ಹಣ ಇರುತ್ತೆ ಎಲ್ಲಿ ಬೇಕಾದ್ರೂ ಹೂಡ್ಲಿಕ್ಕೆ. ನಾವು ನೋಡಿದ ಹಾಗೆ ಮತ್ತು ನಾವು ಮಾಡಿದಂತ ಸಮೀಕ್ಷೆಗಳ ಪ್ರಕಾರ ಹೆಚ್ಚಿನ ಪೇರೆಂಟ್ಸು ಅವರ ಮಕ್ಕಳಿಗೆ ಬೇಕಾದಂತ ಹಣಕ್ಕೆ ಮೊದಲು ಬಂದೋಬಸ್ತ್ ಮಾಡ್ತಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮದುವೆಗೆ. ಕೊನೆಗೆ ಆ ಹಣ ಉತ್ಪತ್ತಿ ಆದ್ಮೇಲೆ ಅವರ ರಿಟೈರ್ಮೆಂಟ್ ಪರ್ಪಸ್ ಅನ್ನು ಪಡೆಯಲು ಇಚ್ಛಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ಪೇರೆಂಟ್ಸು ನಮಗೆ ಹೇಳೋದೇನು ಅಂತಂದ್ರೆ, ನಾನೇನೋ ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಮಗ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಅನ್ನು ಮಾಡಲಿ ಮತ್ತು ಜಾಸ್ತಿ ಹಣವನ್ನು ಪಡೆಯಲಿ. ಈ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗಾಗಿ ನಾವೇನಾದರೂ ಒಳ್ಳೆ ರೀತಿಯಲ್ಲಿ ಹಣವನ್ನು ಸಂಗ್ರಹಣೆ ಮಾಡಬೇಕು, ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡಬೇಕು ಅಂತಂದ್ರೆ 8 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೆಯದು, ನಿಮ್ಮ ವರಮಾನ ಅಥವಾ ಆದಾಯ ಚೆನ್ನಾಗಿದ್ರೆ, ಸೇವಿಂಗ್ಸ್ ರೇಟ್ ಚೆನ್ನಾಗಿದ್ರೆ, 50%ಗಿಂತಲೂ ಜಾಸ್ತಿ ನಿಮ್ಮ ಸಂಬಳದಲ್ಲಿ ಹಣವನ್ನು ಉಳಿಸ್ತೇನೆ ಅಂತಂದ್ರೆ ಅವಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮದುವೆಗೆ ಬೇಕಾದಂತ ಹಣವನ್ನು ಈಗಲಿಂದನೇ ಸೃಷ್ಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ದೊಡ್ಡ ಮೊತ್ತವನ್ನು ನಿರೀಕ್ಷೆ ಮಾಡಬಹುದು. ಅಲ್ಲದೆ ನಿಮ್ಮ ರಿಟೈರ್ಮೆಂಟ್ಗೆ ಬೇಕಾದ ಹಣವನ್ನು ಕೂಡ ಜೋಡಿಸಿಡಬಹುದು. ಎರಡನೆಯ ಪಾಯಿಂಟು, ಇವತ್ತೇ ನೀವು ಕುಳಿತುಕೊಂಡು ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಬೇಕು, ಮದುವೆಗೆ ಎಷ್ಟು ಹಣ ಬೇಕು, ಮತ್ತೆ ಅದರಿಂದ ಮೇಲೆ ಮಕ್ಕಳ ಖರ್ಚಿಗಾಗಿ ಎಷ್ಟು ಹಣ ಬೇಕಾಗಬಹುದು. ಈಗ ಮೂರನೆಯ ಪಾಯಿಂಟ್, ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಮೊತ್ತವನ್ನು ಅಥವಾ ಒಳ್ಳೆಯ ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಕೊಡಬೇಕು ಅಂತಂದ್ರೆ ಮಕ್ಕಳು ಹುಟ್ಟಿದ ದಿನದಿಂದ ನಿಮ್ಮ ಉಳಿತಾಯ ಮತ್ತು ಹೂಡಿಕೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೇನೆ. ಮಕ್ಕಳು ಹುಟ್ಟುತ್ತಾರೆ ಎನ್ನುವಂತಹ ವಿಷಯ ತಿಳಿದಾಗಲೇ ನಿಮ್ಮ ಉಳಿತಾಯ ಮತ್ತು ಹೂಡಿಕೆಯನ್ನು ಪ್ರಾರಂಭ ಮಾಡಿ. ನಾಲ್ಕನೆಯ ಪಾಯಿಂಟು, ಎಲ್ಲ ಪೋಷಕರು ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ದು, ನೀವೇನಾದರೂ ಮಕ್ಕಳ ಎಜುಕೇಷನ್ಗೆ, ಮದುವೆಗೆ
ಒಂದಷ್ಟು ಹೈ ಲೆವೆಲ್ ಕಾರ್ಪಸ್ ಅನ್ನ ನಿಮ್ಮ ಮನಸ್ಸಿನಲ್ಲಿ ನಿಗದಿ ಮಾಡಿದ್ರೆ ಬೈ ಮಿಸ್ಟೇಕ್ ಏನಾದರೂ ಸ್ವಲ್ಪ ಕಮ್ಮಿ ಹಣ ನಿಮ್ಮಲ್ಲಿ ಉತ್ಪತ್ತಿ ಆದ್ರೂ ಕೂಡ ಏನು ಭಯವಿಲ್ಲ. ಅದರ ಬದಲು ನೀವು ಲೋನ್ ತಗೊಳ್ತೇನೆ ಅಂತಂದ್ರೆ ಅವಾಗ ಒಂದಷ್ಟು ಗೊಂದಲ ಆಗ್ಬೋದು, ಒಂದಷ್ಟು ಟೆನ್ಷನ್ ಆಗ್ಬೋದು. ಈಗ 5ನೇ ಪಾಯಿಂಟ್, ಮಕ್ಕಳಿಗಾಗಿ ನೀವು ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಅದು ಮಿಕ್ಸ್ ಆಫ್ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಸಚ್ ಆಸ್ PPF ಎಲ್ಲದರಲ್ಲೂ ಹಾಕಬೇಕಾಗತ್ತೆ. ಯಾವುದರಲ್ಲಿ ನೀವು ಜಾಸ್ತಿ ಕಂಫರ್ಟಬಲ್ ಇದ್ದೀರೋ ಅದರಲ್ಲಿ. ಅಕಸ್ಮಾತ್ ನಿಮಗೇನಾದರೂ ಷೇರು ಮಾರುಕಟ್ಟೆ ಬಗೆಗೆ ಒಳ್ಳೆಯ ನಾಲೆಜ್ ಇದ್ದು, ಎಕ್ಸ್ಪೀರಿಯನ್ಸ್ ಇದ್ದು, ಮತ್ತೆ ಕಾನ್ಫಿಡೆನ್ಸ್ ಇದ್ದು, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದೆ ಅಂತಾದ್ರೆ ಆವಾಗ ಜಾಸ್ತಿ ಪರ್ಸೆಂಟೇಜ್ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿದ್ರೆ ನಿಮ್ಮ ಫೈನಲ್ ಮೊತ್ತ ಸಂಪತ್ತು ಜಾಸ್ತಿ ಆಗುತ್ತೆ. 6ನೇ ಪಾಯಿಂಟ್, ನೀವೇನಾದರೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತೇನೆ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಅಂದಾಜು 15% ವರೆಗೂ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಅಂದರೆ ನಿಮ್ಮ ಹೂಡಿಕೆಗೆ 15% ವರೆಗೂ ಬರಬಹುದು. ಮತ್ತು ಅದಕ್ಕಿಂತ ಜಾಸ್ತಿ ಬಂತು ಅಂತಂದ್ರೆ ನೀವು ಅದೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದಕ್ಕಿಂತ ಜಾಸ್ತಿ ಹಣವನ್ನು ನೀವು ನಿರೀಕ್ಷೆ ಮಾಡಬಹುದು. ಈಗ 7ನೇ ಪಾಯಿಂಟ್, ನಿಮ್ಮ ಮಕ್ಕಳು ಈಗ ಚಿಕ್ಕ ವಯಸ್ಸಿನವರಾಗಿರ್ಬೋದು ಹಾಗೂ ನಿಮಗೂ ಕೂಡ ಕಡಿಮೆ ವಯಸ್ಸಿರ್ಬೋದು. ಆದ್ದರಿಂದ ನಿಮ್ಮ ಆದಾಯ ಕಮ್ಮಿ ಇರ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದೇನು ಮಕ್ಕಳಿಗಾಗಿ ಉಳಿತಾಯ ಮಾಡ್ತಿದ್ದೀರಿ, ಹೂಡಿಕೆ ಮಾಡ್ತೀರಿ, ಆ ಹಣವನ್ನು ಕೂಡ ಪ್ರಪೋರ್ಷನೇಟ್ಲಿ ಜಾಸ್ತಿ ಮಾಡ್ತಾ ಹೋಗಿ. ಈಗ 8ನೇ ಪಾಯಿಂಟ್, ಮಕ್ಕಳಿಗೆ ಒಂದು ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡಿ ಕೊಡಬೇಕು ಅಂತಂದ್ರೆ ನೀವು ಪ್ರತಿ ತಿಂಗಳು ನಿಮ್ಮ ಹೂಡಿಕೆಯನ್ನು ಅವಶ್ಯವಾಗಿ ಕಡ್ಡಾಯವಾಗಿ ಹಾಕಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಕೆಲವು ಇನ್ಸ್ಟಾಲ್ಮೆಂಟ್ಗಳು ಕೆಲವು ತಿಂಗಳುಗಳು ಕಳೆದೋಯ್ತು ಅಂತಂದ್ರೆ ಮುಂದೆ ಆ ಕಾರ್ಪಸ್ನಲ್ಲಿ ದೊಡ್ಡ ಮೊತ್ತದ ಡಿಫಿಸಿಟ್ ಇರುತ್ತೆ, ಅದು ಲಕ್ಷದಲ್ಲಿ ಇರ್ಬೋದು. ಇವತ್ತಿನ ಈ ವಿಡಿಯೋನ ಸೃಷ್ಟಿ ಮಾಡಿದ ಕಾರಣ ಏನಂತಂದ್ರೆ ಬಹಳ ಜನ ತಮ್ಮ ಹೂಡಿಕೆಯಲ್ಲಿ ತಪ್ಪುಗಳನ್ನು ಮಾಡ್ತಾರೆ ಮತ್ತು ಸರಿಯಾದಂತಹ ಮಕ್ಕಳ ಎಜುಕೇಶನ್ಗೆ, ಮದುವೆಗೆ ಬೇಕಾದಂತಹ ಹಣದ ಗೋಲುಗಳನ್ನು ಇಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಇವತ್ತಿನಿಂದ ನಿಮ್ಮ ತಯಾರಿಯನ್ನು ಪ್ರಾರಂಭಿಸಿ ಮತ್ತು ವಿಡಿಯೋ ಚೆನ್ನಾಗಿದ್ರೆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.